ಕನ್ನಡ ಹಾಗೂ ಮಾತೃಭಾಷಾ ಶಾಲೆಗಳಿಗೆ ಅನುದಾನಗೊಳಪಡಿಸುವಂತೆ ಶಾಲೆಗಳಿಗೆ ವಿಧಿಸಿದ ಷರತ್ತುಗಳನ್ನು ಸಡಿಲಗೊಳಿಸಲು 371J ಅಡಿಯಲ್ಲಿ ಅನುದಾನ ನೀಡಲು ಮತ್ತು ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಒಕ್ಕೂಟ ಕಲಬುರಗಿ ವತಿಯಿಂದ ಜಿಲ್ಲಾ ಅಧಿಕಾರಿರವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಉಳಿಯಬೇಕು ಕನ್ನಡ ಶಾಲೆ ಉಳಿಯಬೇಕು 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 ಕನ್ನಡ ಶಾಲೆ ಉಳಿಯಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಈಗ ನಾವು 1995ರಿಂದ ಇಲ್ಲಿವರೆಗೆ ಏನು ನಾವು ಶಾಲೆಯನ್ನು ನಡೆಸ್ಕೊಂಡು ಬಂದಿದ್ವಿ. ಅದಕ್ಕೆ ಅನುದಾನ ಕೊಡಬೇಕಂತೇಳಿ ಒಂದನೇ ಬೇಡಿಕೆ ಇದೆ ಸರ್. ಎರಡನೇ ಬೇಡಿಕೆ RT ಮರು ಚಾಲನೆ ಮಾಡಬೇಕು. ಮೂರನೇ ಬೇಡಿಕೆ ನಮ್ದೇನು ರಿನ್ಯೂವಲ್ ಅದಲ್ಲ ಶಾಲೆಯನ್ನು ನಡೆಸೋ ರಿನ್ಯೂವಲ್ ಅದು ಸಂಪೂರ್ಣ ಸರಳೀಕರಣಗೊಳಿಸ್ಬೇಕಂತೇಳಿ ಮೂರು ನಾವು ಅಜೆಂಡಾ ಇಟ್ಕೊಂಡು ನಾವು ಇವತ್ತು ಈ ಒಂದು ಇದು ಮಾಡ್ತಾ ಇದ್ದೀವಿ. ಆಮೇಲೆ ಅದೇ ಹೈದರಾಬಾದ್ ಕರ್ನಾಟಕ ಏನು 371J ಏನು ಕಲ್ಯಾಣ ಕರ್ನಾಟಕದ ಅದು ನಮಗೆ ಖಾಸಗಿ ಶಾಲೆಗಳು ಕೂಡ ಅನುದಾನ ಅದ್ರಾಗ ಒದಗಿಸ್ಕೊಡ್ಬೇಕು. ಮೂಲಭೂತ ಸೌಲಭ್ಯಕ್ಕಾಗಿ ಅನುದಾನ ಒದಗಿಸ್ಕೊಡ್ಬೇಕಂತೇಳಿ ನಾವು ಒಂದು 3-4 ಪಾಯಿಂಟ್ ಇಟ್ಕೊಂಡು ನಾವು ಇವತ್ತು ಬಂದಿದ್ದೀವಿ ಸರ್. ಯಾರು ಮುಚ್ಚಲತ್ತಾರ ಸರ್? ಸರ್ಕಾರ ಶಾಲೆ ಮುಚ್ಚಲತ್ತಾರ ಯಾರು? ನಾವು ಮುಚ್ತಾ ಇಲ್ಲಲ್ಲ. ಶಿಕ್ಷಣ ಸಂಸ್ಥೆ ಮುಚ್ತಾ ಇದ್ದೇವೆ ಸರ್, ಮುಚ್ತಾ ಇದ್ದೇವೆ. ಅವರು KPSC ಶಾಲೆ ಮಾಡ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಇಂಗ್ಲಿಷ್ ಮಾಧ್ಯಮ ಏನ್ ಬ್ರಿಟಿಷರ ಕಾಲದಲ್ಲಿ ಏನು ಇಂಗ್ಲಿಷ್ ಇತ್ತು ಆ ಒಂದು ಇಂಗ್ಲಿಷ್ ಮತ್ತೆ ಮರು ಚಾಲನೆ ಮಾಡ್ಬೇಕಂತೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಹುನಾರ ಇದೆ. ಅವ್ರ ಮಕ್ಕಳು ಇಂಗ್ಲಿಷ್ ಕಲಿತಾ ಇದ್ದಾರೆ ಸರ್. ಅವರು ಎಲ್ಲ ದೊಡ್ಡ ದೊಡ್ಡ ಮಕ್ಕಳು, ಮಿನಿಸ್ಟರ್ ಮಕ್ಕಳು, MLA ಮಕ್ಕಳು ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತಾರೆ. ಇವು ಗರೀಬರ ಮಕ್ಕಳು ಎಲ್ಲಿ ಹೋಗ್ಬೇಕು ಸರ್? ಕನ್ನಡ ಮಾಧ್ಯಮಕ್ಕೆ. ಅದಕ್ಕೆ ನಾವು ಕನ್ನಡ ಉಳಿಸ್ಕೊಂಡು ಬಂದಿದ್ದೇವೆ ಸಿಗ್ತಾನ. ನಾವು ಕರ್ನಾಟಕದಲ್ಲಿ ಕನ್ನಡ ಉಳಿಸಬೇಕು, ಕನ್ನಡ ಬೆಳೆಸಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ನಾವು ಎಷ್ಟೋ ಸಾಲ ಸೂಲ ಮಾಡಿ ಇವತ್ತಿನ ತನಕ ನಾವು ಇಲ್ಲಿ ಶಾಲೆ ನಡೆಸ್ತಾ ಇದ್ದೀವಿ ಸರ್. ಬಜೆಟ್ಗಿನ್ನ ಮುಂಚೆ ನಾವು ಇಲ್ಲಿ ಧರಣಿ ಮಾಡಿದ್ದೀವಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಿ ಧರಣಿ ಕೊಟ್ಟಿದ್ದೀವಿ. ಶಿಕ್ಷಣ ಮಂತ್ರಿಗಳು ಸರ ಈ ಸಾರಿ CM ಕಾಲು ಹಿಡೋದಕ್ಕೆ ಕೂಡ ನಿಮ್ಗೆ ಅನುದಾನ ಇಸ್ಕೊಡ್ತೀನಿ ಅಂತಕ್ಕಂಥ ಮಾತು ಇವತ್ತು ವಿಡಿಯೋ ಸಹ ನಮ್ಮಲ್ಲಿ ಇವೆ ಸರ್. ಏನೋ ಒಂದು ಇದು ಸರ್, ನಾವ್ ಹೆಂಗೆ ಇದು ಮಾಡೋಣ ಸರ್? ಕನ್ನಡ ಬಗ್ಗೆ ಅವ್ರದ್ದೇನು ಇದನ್ನೇ ಇಲ್ಲ ಸರ್. ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರ ಮಾಡ್ಬೇಕಂತ ಹುನಾರ ಇದೆ. ನವೀಕರಣ ಸರ್ 10 ವರ್ಷ ಮಾಡಿದ್ದಾರೆ ಸರ್. ಅವಾಗ ಏನಿತ್ತು 1 ವರ್ಷ 2 ವರ್ಷ ನಾವು ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ. ಯಾಕಂದ್ರೆ ಕೆಲವರು ಬಾಡಿಗೆ ರೂಮ್ದಲ್ಲಿ ಇದ್ದಾರೆ ಸರ್. ಬಾಡಿಗೆ ರೂಮ್ದಲ್ಲಿ ಅಷ್ಟೋ ಸಾಲ ಸೋಲ ಮಾಡಿ ಬಾಡಿಗೆ ರೂಮ್ದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಕನ್ನಡ ಮಾಧ್ಯಮ ಫೀಸ್ 5,000 6,000 ಕೊಟ್ಟು ಪಾಲಕರು ಕಳಿಸ್ತಾ ಇದ್ದಾರೆ ಮಕ್ಕಳಿಗೆ. ಅದಕ್ಕೆ ಅವರು ಇದು ಮಾಡಬೇಕು. ಫೈರ್ ಸೇಫ್ಟಿ ಬೇಕು, ಬಿಲ್ಡಿಂಗ್ ಸೇಫ್ಟಿ ಬೇಕು, ಮತ್ತು ಸ್ಕೂಲ್ ಕನ್ವರ್ಷನ್, ಎಜುಕೇಶನ್ ಲ್ಯಾಂಡ್ ಕನ್ವರ್ಷನ್ ಕೂಡ ಬೇಕಂತಾರೆ ಅವರು. ನಮಗೆ ಲ್ಯಾಂಡ್ ಕನ್ವರ್ಷನ್ ಕೊಡಾಳಿಗೆ ನೀವು ನಮ್ಮ ಪರ್ಮಿಷನ್ ಕೊಡಾಳಿಗೆ ಲ್ಯಾಂಡ್ ಕನ್ವರ್ಷನ್ ಕೇಳಿರಿ? ನೀವು ಕೇಳಿಲ್ಲ. ನಮ್ಗೆ ಎಷ್ಟು ನಾವು ಅಜೆಂಡಾ ಇತ್ತು ಆ ಟೈಮಿಗೆ ಅದೇ ನಾವು ಇದು ಮಾಡಿದ್ವಿ ಸರ್.